ಹಾಯ್ ಹೆಲೋ ವೆಲ್ಕಮ್ ಟು ಲಾಲ್ ಸಾಬ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಿದ್ದೀನಿ ಫ್ರೆಂಡ್ಸ್. ವಾಟ್ಸಪ್ನಲ್ಲಿ ಡಿಲೀಟ್ ಮಾಡಿರೋ ಮೆಸೇಜನ್ನು ಯಾವ ರೀತಿಯಾಗಿ ನಾನು ನೋಡೋದು, ಯಾವ ರೀತಿಯಾಗಿ ರೀಡ್ ಮಾಡೋದು, ಯಾವ ರೀತಿಯಾಗಿ ರಿಕವರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ. ಹೌದು ಫ್ರೆಂಡ್ಸ್, ಡಿಲೀಟ್ ಮಾಡಿರೋ ಮೆಸೇಜನ್ನು ಯಾವ ರೀತಿಯಾಗಿ ರೀಡ್ ಮಾಡೋದು, ಯಾವ ರೀತಿಯಾಗಿ ಮೆಸೇಜನ್ನು ಡಿಲೀಟ್ ಮಾಡ್ತಾರೆ, ಮೆಸೇಜ್ ಮಾಡಿ ಡಿಲೀಟ್ ಮಾಡ್ತಾರೆ, ಅದು ನಮಗೆ ಕುತೂಹಲ ಇರುತ್ತೆ. ಯಾವ ರೀತಿಯಾಗಿ ಅದು ಏನು ಮೆಸೇಜ್ ಮಾಡಿದ್ರೆ ಅಂತ ನಮಗೆ ಥಿಂಕಿಂಗ್ ಇರುತ್ತೆ. ಆದ ಕಾರಣ ಅದು ಯಾವ ರೀತಿಯಾಗಿ ಡಿಲೀಟ್ ಮಾಡಿರೋ ಮೆಸೇಜನ್ನು ಯಾವ ರೀತಿಯಾಗಿ ನಾನು ನೋಡೋದು, ಯಾವ ರೀತಿ ರೀಡ್ ಮಾಡೋದು ಅಂತ ಈ ವಾಟ್ಸಪ್ನಲ್ಲಿ ಯಾವ ರೀತಿ ಡಿಲೀಟ್ ಮಾಡೋ ಮೆಸೇಜ್ ಯಾವ ರೀತಿ ನೋಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮುನ್ನ ನೀವಾದರೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಟ್ಟು ಇದೇ ರೀತಿ ಹೊಸ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ಅದು ಯಾವ ರೀತಿಯಾಗಿ ನೋಡೋದು, ಯಾವ ರೀತಿ ನಿಮ್ಮ ಫೋನಿನ ಸೆಟ್ಟಿಂಗ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಫೋನಿನ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒಂದು ತಮ್ಮ ಕಥೆ ಇಂಟ್ರೊಂದಿಗೆ ನಾನು ನಿಮ್ಮ ಫೋನಿನ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಫೋನಿನ ಸ್ಕ್ರೀನಲ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನೀವು ನಿಮ್ಮ ಫೋನಿನಲ್ಲಿರುವ ವಾಟ್ಸಪ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿಗೆ ಅಂತ. ಈಗ ನಿಮ್ಮ ಫೋನಿನಲ್ಲಿ ವಾಟ್ಸಪ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನೀವು ಯಾರ್ದಾದ್ರೂ ಒಂದು ಚಾರ್ಟನ್ನು ಓಪನ್ ಮಾಡ್ಕೊಳ್ಬೇಕಿರುತ್ತೆ. ನೀವು ಯಾರ್ದಾದ್ರೂ ಒಂದು ಚಾರ್ಟನ್ನು ಓಪನ್ ಮಾಡಿಕೊಂಡ ನಂತರ ನೋಡ್ಬೋದು, ದಿಸ್ ಈಸ್ ಮೆಸೇಜ್ ವಾಟ್ ಡಿಲೀಟ್ ಅಂತ ಇರುತ್ತೆ, ಅದು ತೋರಿಸ್ತಿರುತ್ತೆ. ಈ ರೀತಿ ಡಿಲೀಟ್ ಆದರೆ ಮೆಸೇಜನ್ನು ನಾವು ಯಾವ ರೀತಿಯಾಗಿ ರೀಡ್ ಮಾಡೋದು, ಡಿಲೀಟ್ ಆದ ಮೆಸೇಜನ್ನು ಏನು ಟೈಪ್ ಮಾಡಿ ಏನು ಮೆಸೇಜ್ ಮಾಡಿ ಡಿಲೀಟ್ ಮಾಡಿದ್ರೆ ಅಂತ ಅದು ನಿಮಗೆ ಗೊತ್ತಾಗಲ್ಲ. ಅದು ನಿಮಗೆ ಇನ್ನು ಮುಂದೆ ಗೊತ್ತಾಗಬೇಕಂದ್ರೆ ಅದು ಯಾವ ರೀತಿಯಾಗಿ ನಿಮ್ಮ ಫೋನಿನ ಸೆಟ್ಟಿಂಗ್ ಮಾಡೋದು, ಯಾವ ರೀತಿ ನಿಮ್ಮ ಫೋನಿನ ಸೆಟ್ಟಿಂಗ್ ಮಾಡೋದು ಮತ್ತು ಯಾವ ರೀತಿಯಾಗಿ ವಾಟ್ಸಪ್ನಲ್ಲೂ ಸೆಟ್ಟಿಂಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡೋದು ಅಂದರೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡೋದು ಅಂದರೆ ಫ್ರೆಂಡ್ಸ್, ನೀವು ಈ ವಾಟ್ಸಪ್ ಆ್ಯಪ್ನಿಂದ ಹೊರಬರಬೇಕಾಗುತ್ತೆ. ವಾಟ್ಸಪ್ ಆ್ಯಪ್ನಿಂದ ಹೊರಬಂದು ನೀವು ನಿಮ್ಮ ಫೋನಿನಲ್ಲಿರೋ ಸೆಟ್ಟಿಂಗ್ ಆ್ಯಪ್ನಲ್ಲಿ ಹೋಗಬೇಕಾಗುತ್ತೆ. ನಾನು ನನ್ನ ಫೋನಿನಲ್ಲಿರೋ ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡಿಕೊಡ್ತೇನೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಫೋನ್ ಸೆಟ್ಟಿಂಗ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ಮೇಲೆ ಸ್ವಲ್ಪ ಸ್ಕ್ರಾಲ್ ಮಾಡಿಕೊಂಡು ನೋಟಿಫಿಕೇಷನ್ ಆ್ಯಂಡ್ ಸ್ಟೇಟಸ್ ಬಾರ್ ಇರುತ್ತೆ. ನೋಟಿಫಿಕೇಷನ್ ಸ್ಟೇಟಸ್ ಬಾರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಟಿಫಿಕೇಷನ್ ಸ್ಟೇಟಸ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಏನು ಮಾಡಬೇಕು ಅಂದರೆ ನಾನು ಹೇಳ್ತೀನಿ ಫ್ರೆಂಡ್ಸ್. ನೋಟಿಫಿಕೇಷನ್ ಆ್ಯಂಡ್ ಸ್ಟೇಟಸ್ ಬಾರ್ನ ಓಪನ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ನೀವು ಇಲ್ಲೇ ಮಾಡ್ಕೊಂಡು ಒಂದು ಸ್ಮಾಲ್ ಸೆಟ್ಟಿಂಗ್ ಮಾಡೋದಿರುತ್ತೆ ಫ್ರೆಂಡ್ಸ್. ಇನ್ನು ಸ್ಮಾಲ್ ಸೆಟ್ಟಿಂಗ್ ಬಂದರೆ ಇಲ್ಲಿ ಮೋರ್ ಸೆಟ್ಟಿಂಗ್ಸ್ ಅಂತ ಒಂದಿರುತ್ತೆ. ನೀವು ಮೋರ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಫುಲ್ ಲಾಸ್ಟಲ್ಲಿ ಏನಿರುತ್ತೆ ನೋಟಿಫಿಕೇಷನ್ ಹಿಸ್ಟ್ರಿ ಇರ್ತಿರುತ್ತೆ. ನೋಟಿಫಿಕೇಷನ್ ಹಿಸ್ಟ್ರಿ ಮೇಲೆ ಆಫ್ ಹತ್ತಿರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ನೋಟಿಫಿಕೇಷನ್ ಹಿಸ್ಟ್ರಿ ಅಂತ ಓಪನ್ ಆಗ್ತಿರ್ತೀರಿ. ಓಪನ್ ಆದ ನಂತರ ಈ ರೀತಿಯಾಗಿ ಆಫ್ ಇರ್ತಿರುತ್ತೆ. ಈ ರೀತಿಯಾಗಿ ಆಫರ್ನ ನೀವು ಇದ್ರ ಮೇಲೆ ಇದ್ರ ಮೇಲೆ ಆನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕೈತೆ. ಆನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇದರಲ್ಲಿ ಯಾರಾದರೂ ಮೆಸೇಜ್ ಮಾಡಿದರೆ ಇದು ಮಾಡಿದರೆ ಇದರಲ್ಲಿ ಅವ್ರು ಬೇಕಾದಷ್ಟು ಬರೀ ಮೆಸೇಜ್ ಮಾಡಿ ಡಿಲೀಟ್ ಮಾಡಿದ್ರು ಇದರಲ್ಲಿ ಶೋ ಆಗ್ತಾ ಇರ್ತದೆ ಫ್ರೆಂಡ್ಸ್. ನೀವು ನೋಡ್ಬೋದು, ಇದರಲ್ಲಿ ಯಾರಾದರೂ ಮೆಸೇಜ್ ಮಾಡಿ ಡಿಲೀಟ್ ಮಾಡಿದರೆ ಇದರಲ್ಲಿ ಬಂದು ಶೋ ಆಗಿರ್ತದೆ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಅದರಲ್ಲಿ ಯಾರು ಮೆಸೇಜ್ ಮಾಡಿ ಡಿಲೀಟ್ ಮಾಡಿದರೆ ಈ ರಿಡೈರೆಕ್ಟರ್ ಆಗಿ ನೋಟಿಫಿಕೇಷನ್ ಬಾರಲ್ಲಿ ಬಂದು ಮೋರ್ ಸೆಟ್ಟಿಂಗ್ನಲ್ಲಿ ಬಂದು ನೋಟಿಫಿಕೇಷನ್ ಹಿಸ್ಟ್ರಿಯಲ್ಲಿ ಬಂದು ನೀವು ಚೆಕ್ ಮಾಡಿದರೆ ಇದರಲ್ಲಿ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಅದನ್ನು ಸೇವ್ ಇರುತ್ತೆ. ಬೇಕಾದಷ್ಟು ಬಾರಿ ಡಿಲೀಟ್ ಮಾಡಿದರೆ ಇದರಲ್ಲಿ ಸೇವ್ ಇರುತ್ತೆ. ನೀವು ಬಂದು ಚೆಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಯಾವ ರೀತಿಯಾಗಿ ಅಂತ ನೋಡಿದ್ರೆ ಫ್ರೆಂಡ್ಸ್, ಅದು ಡಿಲೀಟ್ ಮಾಡೋ ಮೆಸೇಜ್ ಯಾವ ರೀತಿಯಾಗಿ ವಾಟ್ಸಪ್ನಲ್ಲಿ ಡಿಲೀಟ್ ಮಾಡಿದ ಮೆಸೇಜ್ ಯಾವ ರೀತಿಯಾಗಿ ರಿಕವರ್ ಮಾಡ್ಬೋದು ಅಂತ ಫ್ರೆಂಡ್ಸ್. ಈ ರೀತಿಯಾಗಿ ರಿಕವರ್ ಮಾಡ್ಕೊಳ್ತಾ ಇರ್ತಾರೆ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿ ನೀವು ನಿಮ್ಮ ಫೋನಿನಲ್ಲಿ ಡಿಲೀಟ್ ಮಾಡಿರೋ ವಾಟ್ಸಪ್ ಮೆಸೇಜ್ ಯಾವ ರೀತಿ ರಿಕವರ್ ಮಾಡೋದು, ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಮತ್ತು ಯಾವ ರೀತಿಯಾಗಿ ಯಾವ ರೀತಿ ಸೆಟ್ಟಿಂಗ್ ಮಾಡೋದು, ಯಾವ ರೀತಿ ಇದು ಮಾಡೋದು ಅಂತ ನೋಡಿ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ನೀವು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಆಗಿ ಫ್ರೆಂಡ್ಸ್. ಈ ವಿಡಿಯೋನ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸಲ್ಲಿ ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಗುಡ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.